ಇದನ್ನು ಮಾಡಿಸ್ಬೇಕಪ್ಪ ಜವಾಬ್ದಾರಿಯಾಗೂ ಇಲ್ಲ. ಇಂಥ ವಿಚಾರದಪ್ಪ ಮಾಡ್ರಿ ಅಂತ ಹೇಳುವಂಥವ್ರು ಇಲ್ಲ. ಅವರು ಚರ್ಚೆ ಅದು ಮಾಡ್ಲಿಕ್ಕೆ ಹೋಗಿದ್ದಾರೆ. ಎದ್ದ ತಕ್ಷಣ ಸಿದ್ದರಾಮಯ್ಯರು ಇಲ್ಲಿ ಹೋದರು, ಡಿ ಕೆ ಶಿ ಅವರು ಹೈಕಮಾಂಡಕ್ಕೆ ಹೋದರು, ಹೈಕಮಾಂಡಕ್ಕೆ ಕೂತರು, ಮಾತಾಡಿದ್ರು. ಅವರು ಒಂದು ಹೆಜ್ಜೆಕ್ಕಿಂತ ಹೆಜ್ಜೆ ಇಟ್ಟರು ಸಹಿತ ಸುದ್ದಿ ಮಾಡಿ ತಮ್ಮ ವ್ಯೂಸ್ಗಳು ಹೆಚ್ಚು ಮಾಡ್ಕೊಳ್ಳೋದು, TRP ಹೆಚ್ಚು ಮಾಡ್ಕೊಳ್ಳೋದು ಮಾಡ್ತಾರೆ. ನಿಜವಾಗಿಯೂ ಇದು ಸಮಸ್ಯೆ ಏನಪ್ಪ, ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಅದಿಲ್ಲ ಮಾತು. ಅದಕ್ಕಾಗಿ ಈ ಮುಂದಿನ 2 ವರ್ಷ CM ಸಿದ್ದರಾಮಯ್ಯರ ಅಂತ ಅನ್ನೋಕ್ಕಿಂತಲೂ ಈ ರಾಜ್ಯ ಮರಳವರ ಅಧಿಕಾರ ಬರಬೇಕಾಗಿದ್ರೆ ಎಲ್ಲರಿಗೂ ಶಿಕ್ಷಣ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋದು ಯಾವಾಗ ಅನ್ನೋದ್ರ ಬಗ್ಗೆ ಕುರಿತು ಚಿಂತನೆ ಆಗಬೇಕು, ಮಂಥನ ಆಗಬೇಕು, ಕಾರ್ಯರೂಪ ಬರುವಂಥವು ಆಗಬೇಕು. ಇಲ್ಲಾಂದ್ರೆ ಇವು ಆಗಲಿಲ್ಲಪ್ಪ ಅಂತಂದ್ರೆ ನಾವು ಇಂಪ್ರೂವ್ಮೆಂಟ್ ಆಗೋದಾಗಲಿ, ಬೆಳವಣಿಗೆ ಆಗೋದಾಗಲಿ, ಬೆಳೆಯೋದಾಗಲಿ ಎಲ್ಲನೂ ಕನಸಿನ ಮಾತುಗಳಾಗ್ತಾವೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ಈ ಹಿಂದೆ ಮೊನ್ನೆ ಬಂದಿದ್ದು ರೈತ ಸಂಘ ಸಲುವಾಗಿ ನಾವು ಮಾತು ಬಂದಾಗ ಹೇಳಿದ್ದೆ. ಅದನ್ನು ನಾವು ಎಷ್ಟೋ ಪ್ರಯತ್ನ ಮಾಡಿದ್ರು ರೈತ ಮಾರ್ಕೆಟ್ ಕೊಡಿಗೊಡೋದಿಲ್ಲಪ್ಪ, ಇವರು ನೀವೇ ಸಂಘಟಿತರಾಗಬೇಕು, ನೀವು ಮಾಡಬೇಕು. ಹಂಗೆ ಇಲ್ಲಿ ವಿದ್ಯಾರ್ಥಿಗಳು ಸಂಘಟಿತರಾಗಬೇಕು, ಸಂಘಟಿತರಾಗಿ ತಮ್ಮ ನೌಕರಿಗಳಂತ ಹುಡುಕುವಂಥ ಒಂದು ವ್ಯವಸ್ಥೆ ಪ್ರಯತ್ನ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಇದೇ ರೀತಿಯಾಗಿ ಬರೀ ನಾವು ಎದ್ದ ತಕ್ಷಣ ಮುಖ್ಯಮಂತ್ರಿ ಹೇಳ್ದ, ಹೋದ, ಬಂದ, ಮಾಡಿದ ಅಂತೇಳಿ ಅದರಿಂದಾಗಿ ಯಾರಿಗೂ ದುಡ್ಡು ಲಾಭ ಆಗ್ತದೆ, ಯಾರಿಗೂ ಏನೂ ಆಗ್ತದೆ, ಅಧಿಕಾರ ಲಾಭ ಆಗ್ತದೆ ವಿನ ಜನಸಾಮಾನ್ಯರಿಗೆ ಏನಿಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ಸಿದ್ದರಾಮಯ್ಯ ಮುಂದಿನ 2 ವರ್ಷ ಇದ್ರೆ ಅಥವಾ ಏನು ಡಿ ಕೆ ಶಿವಕುಮಾರ್ ಬಂದ್ರೆ ನಂದನ ತಂದಿಲ್ಲ ಅವ್ರು ಇದ್ದಾರೆ ಇಲ್ಲೇ. ಅವರು ಇದನ್ನ ಮಾಡೋರು, ಸಾಲ ತರೋರು ಮತ್ತು ತುಪ್ಪ ತಿನ್ನಪ್ಪ, ಸಾಲ ತಿನ್ನು ತುಪ್ಪ ತಿನ್ನೋ ವಿಷಯ ನಿಮಗೆ ಗೊತ್ತದ, ನಮಗೆ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಇವರಿಬ್ಬರಿಂದ ಇಡೀ ವ್ಯವಸ್ಥೆಯನ್ನು ಬದಲು ಮಾಡೋ ಶಕ್ತಿ ಸಿದ್ದರಾಮಯ್ಯವ್ರನ್ನಿಲ್ಲ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಇಲ್ಲ. ಇದ್ದುದನ್ನು ನಡೆಸ್ಕೊಂಡು ಹೋಗ್ತಾರೆ. ಮತ್ತೆಲ್ಲ ಸಾಲ ಆಗ್ಬೋದು, ಇಷ್ಟವಿನ ಮತ್ತೇನಿಲ್ಲ ಅಂತನ್ನುವಂಥ ಮಾತನ್ನು ನೆನಪಿಸ್ಕೊಳ್ತಾ, ಈಗ CM ಕುರ್ಚಿಯ ಬಗ್ಗೆ ಚರ್ಚೆ ಮಾಡೋಕ್ಕಿಂತಲೂ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ವಿಷಯವನ್ನು ಆಯ್ದುಕೊಂಡು ಆ ದಿಶೆಯಲ್ಲೇ ಚರ್ಚೆ ಮಾಡಿದರೆ, ಆ ದಿಶೆ ನಿರ್ಧಾರ ತೊಗೊಂಡ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಇನ್ನಷ್ಟು ದಿನ ಬದುಕ್ಬೋದು. ಇಲ್ಲಾಂದ್ರೆ ಈಗ ಹಿಂಗೆ ಹೋಗುವಂಥ ಪ್ರಸಂಗ ಬರ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.